ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಕೂಡ ಮಾಡಿ ಪ್ಲೀಸ್. ಇವತ್ತು ಮನೇಲಿ ಕೂತಿದ್ದೆ, ತುಂಬ ಬೇಜಾರಾಗ್ತಿತ್ತು ಅಂತ ಇಲ್ಲಿ ನಮ್ಮ ಪಕ್ಕದ ಮನೆಗೆ ಬಂದೆ. ಏನು ಮಾಡ್ತಿದ್ದಾರೆ ಅಂತ ಅವ್ರ ಬೆಕ್ಕು ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಿದ್ದೆ. ಹಾಗೆ ಏನು ಮಾಡ್ತಿದ್ದೆ, ಒಳಗಡೆ ಬಂದರೆ ಇವರಿಬ್ಬರು ಕೂತ್ಕೊಂಡು ರೀಲ್ಸ್ ಮಾಡ್ತಾಯಿದ್ರು. ಅದು ಸಾಂಗಿಲ್ಲ ಏನಿಲ್ಲ ಮ್ಯೂಟ್ ಮಾಡಿಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ನೋಡೋದಂತ ಅವ್ರದ್ದೊಂದು ವೀಡಿಯೋ ಮಾಡಿಕೊಂಡೆ. ನಗ್ತಿದ್ರು, ಹಾಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ರು. ಏನು ಮಾಡೋಕ್ಕಾಗುತ್ತೆ, ಬೇಜಾರಲ್ವ, ಸುಮ್ಮನೆ ಟೈಮ್ ಪಾಸ್ ಆಗಬೇಕಲ್ಲ, ಮಾಡ್ತಿದ್ರು. ಹಾಗೆ ಸಾಯಂಕಾಲ ಆಯಿತು, ಎಲ್ಲ ಕೆಲಸ ಮುಗೀತು. ಹಾಗೆ ನಾವು ಸುಮ್ಮನೆ ನಮ್ಮ ಚಿಕ್ಕಮ್ಮ ನಾನು ಒಂದು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೀಗೆ ನಮ್ಮೂರಲ್ಲಿ ಈ ಕಡೆ ಒಂದು ವಾಕ್ ಮಾಡೋಣ ಅಂತ ಬಂದ್ವಿ. ಬೆಳಗ್ಗೆಯಿಂದ ಅದು ಮನೆ ಕೆಲಸ ಅದು ಇದು ಅಂತ ಇರುತ್ತಲ್ಲ, ಒಂದು ಫ್ರೀ ಅನ್ನೋದು ಸಿಗಬೇಕಲ್ಲ, ಅದಕ್ಕೋಸ್ಕರ ವಾಕ್ ಮಾಡೋಣ ಅಂತ ಬರ್ತಾಯಿದ್ವಿ. ಹಾಗೆ ಬರಬೇಕಾದ್ರೆ ದಾರಿಲಿ ನೋಡಿ ಹಳ್ಳಿ ಹಸುಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಈಗ ಡ್ಯೂಟಿ ಮುಗೀತಲ್ಲ, ಮನೆ ಕಡೆ ಹೋಗ್ತಿದ್ದಾವೆ. ಹಾಗೆ ಕುರಿ ಮೇಕೆಗಳು ಕೂಡ ಹಾಗೆ ನೋಡಿ ಅವ್ರ ಕೆಲಸ ಎಲ್ಲ ಮುಗೀತಲ್ಲ, ಸಾಯಂಕಾಲ ಅದ್ರ ಟೈಮ್ ಬಂದ ತಕ್ಷಣ ಮನೆ ಕಡೆ ಹೋಗ್ತಿದ್ದಾವೆ. ಅವ್ರ ಮನೆ ರೂಟ್ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾವೆ ಅಂತ ಅಂದ್ಬಿಟ್ಟು. ಇದು ನೋಡಿ ನಮ್ಮೂರ ವ್ಯೂಸ್ ಇದು. ಇದು ಏನಂದರೆ ಇವಾಗ ಮನೆ ಗಂಗೆ ಅಂತ ಬಂದಿದೆಯಲ್ಲ, ಅಂದರೆ ಮನೆ ನಲ್ಲಿ ಹಾಕ್ತಿದ್ದಾರಲ್ಲ, ಅದಕ್ಕೆ ಟ್ಯಾಂಕ್ ಮಾಡಿದ್ದಾರೆ. ಇದು ಇನ್ನೂ ಓಪನ್ ಆಗಿಲ್ಲ, ಅದು ಯಾವಾಗಂತ ಗೊತ್ತಿಲ್ಲ. ಅಂದರೆ ಇವಾಗ ರೆಡಿ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಇದು ನೋಡಿ ನಮ್ಮೂರ ವ್ಯೂಸ್ ಇದು ಹೆಂಗಿದೆ. ಹಳ್ಳಿ ಕಡೆ ವಾತಾವರಣ ನೋಡಿದರೆ ಹೆಂಗಿದೆ, ಎಲ್ಲ ನೋಡಿದ್ರೆ ಹಚ್ಚ ಹಸಿರಾಗೆ ಕಾಣಿಸ್ತಿರುತ್ತೆ. ಇಲ್ಲಿ ನೋಡಿ ಹತ್ತಿ ಅಂತಾರಲ್ಲ, ಅದ್ರ ಹೂವು ಇದು. ಆದರೆ ನಮ್ಮದಲ್ಲ ಇದು, ಯಾರ್ದೋ ಬೇರೆದು. ಇಲ್ಲಿ ಬಂದಿದ್ವಲ್ಲ, ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದ್ವಿ. ಅಲ್ಲಿಂದ ಮನೆಗೆ ಬಂದ್ವಿ ವಾಕ್ ಮಾಡಿಕೊಂಡು. ಮನೆಗೆ ಬಂದು ನೋಡ್ರಿ, ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ಏನು ಮಾತಾಡ್ತಿದ್ದಾರೆ ಅಂತ ನಾನು ಕೂಡ ಬಂದ್ವಿ. ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡಿತಿದ್ದಾರೆ. ಇನ್ನೇನು ಕೆಲಸ ಇರುತ್ತೆ, ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಎಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇವ್ರು ನೋಡ್ರಿ ನಮ್ಮ ಚಿಕ್ಕತ್ತೆ ಇರೋದು. ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದಾರೆ. ನಾನು ವೀಡಿಯೋ ಮಾಡ್ತಿದ್ದೀನಲ್ಲ, ಏನು ಮಾಡ್ತಾಳೆ ಅಂತ ಸುಮ್ಮನೆ ನೋಡ್ತಿದ್ದಾರೆ. ಹಳ್ಳಿ ಕಡೆ ಇರುತ್ತಲ್ಲ, ಅದು ಇದು ಕೂತ್ಕೊಂಡು ಮಾತಾಡ್ತಿರೋದು. ಅಂದರೆ ಸಿಟಿಲಿ ಆಗಲ್ವಲ್ಲ, ಅವ್ರವ್ರ ಕೆಲಸ ಅವ್ರವ್ರ ಡ್ಯೂಟಿ ಅಂತ ಹೋಗ್ಬಿಡ್ತಾರೆ. ಆದರೆ ಹಳ್ಳಿ ಕಡೆ ಹಂಗಲ್ಲ, ಕಷ್ಟ ಅಕ್ಕಪಕ್ಕ ಅಂದಮೇಲೆ ಅನುಸರಿಸ್ಕೊಂಡು ಹೋಗ್ತಾರೆ. ಅದೇನೇ ಅಂದರೂ ಬೇಜಾರಾದರೂ ಬಂದು ಕೂತ್ಕೊಂಡು ಹಿಂಗೆ ಮಾತಾಡ್ತಾಯಿದ್ರೆ, ಹರಟೆ ಹೊಡಿತಾಯಿದ್ರೆ ಏನೋ ಒಂಥರ ಖುಷಿ. ಇದು ನಮ್ಮ ಬೀದಿಲಿರೋ ಸೆಕ್ಯೂರಿಟಿ, ಅಂದರೆ ಯಾವುದೋ ಗೊತ್ತಿಲ್ಲ, ಅದಾಗಿ ಚಿಕ್ಕವರಿದ್ದಾಗ ಬಂದು ಸೇರಿಕೊಂಡಿರೋ ನಾಯಿ ಇದು. ಅಂದರೆ ನಮ್ಮ ಬೀದಿ ಬಿಟ್ಟು ಎಲ್ಲೂ ಹೋಗಲ್ಲ, ಅದು ಇಲ್ಲೇ ಇರುತ್ತೆ. ಅಂದರೆ ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ, ಮಲ್ಲಿ ಅಂತ ಕರೆದ್ರೆ ಅದು ಎಲ್ಲೇ ಇದ್ದರೂ ಕೂಡ ಬರುತ್ತೆ ಇದು. ಹಾಗೆ ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು, ಅಂದರೆ DJ ಹಾಕಿದ್ರು. ಮಕ್ಕಳೆಲ್ಲ ಕೂಡ ಸೇರಿ ಎಂಜಾಯ್ ಮಾಡ್ತಿದ್ರು. ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಅಂದರೆ ಹಳ್ಳೀಲಿ ಹಾಗೆ ಅಲ್ವಾ, ಇಲ್ಲಿ ಏನೇ ಇದ್ರೂ ನಾಚಿಕೆ ಅನ್ನೋದೇ ಇರಲ್ಲ. ಎಲ್ಲಿದ್ರು ಎಂಜಾಯ್ ಮಾಡ್ತಾರೆ. ಸಿಟಿಲಿ ಅಂದರೆ ಏನೋ ಒಂಥರ ನಾಚಿಕೆ ಪಟ್ಕೊಳ್ತಿರ್ತಾರೆ. ಆದರೆ ಹಳ್ಳಿ ಕಡೆ ಎಲ್ಲಿ ಇದು ನೋಡಿ ಮಕ್ಕಳೆಲ್ಲ ಭಾಗವಹಿಸ್ತಾರೆ. ನೋಡಿ അന്തപുരത്തിൻ മകറാണി ഹോ 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 അന്തപുരത്തിൻ മകറാണി